ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇವತ್ತು ಒಂದು ಫೇಸ್ ಪ್ಯಾಕನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಮಾಡ್ಕೊಳ್ಬೋದಂಥ ಫೇಸ್ ಪ್ಯಾಕು. ಇದಕ್ಕೆ ದುಡ್ಡು ಕೊಡಬೇಕು, ಅಂಗಡಿಗೆ ಹೋಗಿ ತರಬೇಕು ಅನ್ನೋದೇನಿಲ್ಲ. ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಮನೆಯಲ್ಲೇ ಇಂಗ್ರೀಡಿಯೆಂಟ್ಸ್ ಎಲ್ಲ ಇರುತ್ತೆ, ಆರಾಮಾಗಿ ಮಾಡ್ಕೊಬೋದು. ನೀವು ಏನು ಮಾಡ್ಕೋಬೋದು ಎಲ್ಲ ನೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಅಂದರೆ ಪಿಗ್ಮೆಂಟೇಷನ್ ಇರೋರು ಯಾವುದೇ ಕಾರಣಕ್ಕೂ ಇದು ಹಚ್ಬೇಡಿ. ನನಗೆ ಪಿಗ್ಮೆಂಟೇಷನ್ ಇದೆ, ನಾನು ಫೇಸ್ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಇಲ್ಲ, ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಪಿಂಪಲ್ಸ್ ಇರೋರು ಮತ್ತು ಬ್ಲಾಕ್ ಹೆಡ್ಸು, ವೈಟ್ ಹೆಡ್ಸ್ ಇರೋರು ಹಚ್ಬೋದು. ಆಮೇಲೆ ಸಿಕ್ಕಾಪಟ್ಟೆ ರಫ್ ಆಗಿರುತ್ತೆ ಫೇಸು. ಫೇಸಲ್ಲಿ ಏನೂ ಇರಲ್ಲ, ಗುಳ್ಳೆಗಳು, ಡಾರ್ಕ್ ಸರ್ಕಲ್ಲು ಏನೂ ಇರಲ್ಲ ಅಂಥವ್ರು, ಪ್ಲೇನ್ ಸ್ಕಿನ್ ಇರೋರು ಆರಾಮಾಗಿ ಹಚ್ಬೋದು. ಮತ್ತು ಪಿಂಪಲ್ಸ್ ಜಾಸ್ತಿ ಇರುತ್ತಲ್ಲ ಅಂಥವ್ರು ಜಾಸ್ತಿ ಉಜ್ಜಬೇಡಿ, ಸ್ಮೂತಾಗಿ ಅಪ್ಲೈ ಮಾಡಬೇಕು. ಸುಮ್ಮನೆ ಜಸ್ಟ್ ಹಾಗೆ ಹಾಕಿ ಹಾಗೆ ತೊಳೆದ್ಬಿಡ್ಬೇಕು. ಅಂದರೆ ಅದು ನೀಟಾಗಿ ಅಬ್ಸರ್ವ್ ಆಗಬೇಕು ಸ್ಕಿನ್ನಿಗೆ, ಅಲ್ಲಿವರೆಗೂ ಹಂಗೆ ಇಟ್ಕೊಬೇಕು ಒಣಗೋವರೆಗೂ. ಆಮೇಲೆ ನೀಟಾಗಿ ಉಜ್ಜಬಾರ್ದು ಅದನ್ನು, ಸುಮ್ಮನೆ ನೀರು ಹಾಕಿ ತೊಳೆದ್ಬಿಡ್ಬೇಕಷ್ಟೇ ಜಸ್ಟು. ಆಮೇಲೆ ಒಂದು ಸ್ಮೂತ್ನೆಸ್ಸು ಟುವಲ್ ಅಥವಾ ಕರ್ಚಿಪ್ ತೊಗೊಂಡು ಅದನ್ನು ನೀಟಾಗಿ ಒತ್ತಬೇಕು. ಮುಖ ಜಾಸ್ತಿ ರಫಾಗಿ ಯೂಸ್ ಮಾಡಬಾರ್ದು, ರಬ್ ಮಾಡಬಾರ್ದು ಎಲ್ಲ. ಹಾಗಾಗಿ ನಾವು ರಬ್ ಮಾಡಬಾರ್ದು ಜಾಸ್ತಿ, ಯಾಕಂದರೆ ಪಿಂಪಲ್ಸ್ ಇರೋರು ಜಾಸ್ತಿ ಇನ್ನೂ ಪಿಂಪಲ್ಸ್ ಆಗುತ್ತೆ. ಹಾಗಾಗಿ ಜಾಸ್ತಿ ರಬ್ ಮಾಡಬೇಡಿ. ಮೇಲ್ಗಡೆನೇ ಸುಮ್ಮನೆ ಈ ಥರ ನೀರೆಲ್ಲ ಒತ್ತಬೇಕಷ್ಟೇ ಟುವಲಲ್ಲಿ. ಈಗ ನಾನು ತೋರಿಸ್ತಾ ಇರೋದು ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. 100% ವರ್ಕ್ ಆಗುತ್ತೆ. ನಾನು ಮೊದಲೆಲ್ಲ ಇದೇ ಯೂಸ್ ಮಾಡ್ತಾ ಇದ್ದಿದ್ದು ಪಿಗ್ಮೆಂಟೇಷನ್ ಬರೋದಕ್ಕೂ ಮುಂಚೆ. ಅಂದರೆ ಈ ಪಿಗ್ಮೆಂಟೇಷನ್ ಬಂದಿರೋದು ಇವಾಗ ನನಗೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಬಂದಿರೋದು. ನನಗೆ ಸ್ವಲ್ಪ ಬ್ಲಡ್ದು ಪ್ರಾಬ್ಲಮ್ ಇತ್ತಲ್ವ, ಬ್ಲಡ್ಡು ಕಡಿಮೆ ಆಗಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿ ಅದರಿಂದ ಬಂದಿರೋದು ನನಗೆ ಪಿಗ್ಮೆಂಟೇಷನು. ಸ್ಕಿನ್ನಿಂದ ಯಾವುದೇ ಕಾರಣಕ್ಕೂ ಬಂದಿಲ್ಲ ನನಗೆ. ಹಾಗಾಗಿ ನಾನು ಜಾಸ್ತಿ ಕ್ರೀಮ್ಗಳೆಲ್ಲ ಅದು ಇದು ಹೋಗುತ್ತೆ 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 ಅಂತ ಯೂಸ್ ಮಾಡಿ 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 ಈ ಕೆಮಿಕಲ್ಗಳೆಲ್ಲ ಜಾಸ್ತಿ ಇರೋ ಕ್ರೀಮ್ಗಳೆಲ್ಲ ಯೂಸ್ ಮಾಡಿ ಅದು ಜಾಸ್ತಿನೇ ಆಗೋಗ್ಬಿಟ್ಟಿತ್ತು. ಈಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಹೋಮ್ ರೆಮಿಡಿ ಮಾಡ್ತಾಯಿದ್ದೀನಿ. ಮತ್ತೆ ಮೊದಲಿನ ಥರ ಹೋಮ್ ರೆಮಿಡಿ ಮಾಡಿಕೊಂಡು ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ. ಹೋಮ್ ರೆಮಿಡಿ ಅಂತಂದರೆ ಒಂದೇ ಥರದ್ದೇ ಹಚ್ಬೇಕು ನಾವು, ಅದು ಇದು ಇದು ಅದು ಎಲ್ಲ ಹಚ್ಬಿಟ್ಟು ಗೋಜು ಮಾಡಿಕೊಂಡು ಸ್ಕಿನ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ಯಾವುದಾದ್ರೂ ಒಂದು ಹಚ್ಚಿ ಅಭ್ಯಾಸ ಮಾಡಿಕೊಂಡ್ರೆ ನೀಟಾಗಿ ಅದಾಗದೇ ಹೋಗ್ಬಿಡುತ್ತೆ. ನಾವು ಅದರಲ್ಲಿ ಹೋಗಲಿಲ್ಲ ಇದರಲ್ಲಿ ಹೋಗಲಿಲ್ಲ ಅಂತ ಅದನ್ನು ಇದನ್ನು ಹಚ್ಕೊಂಡು ಕೂತ್ಕೊಂಡ್ರೆ ಅದಿನ್ನೂ ಹಾಕಿ ಬಿಟ್ಟ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ಅದೇ ಹೋಮ್ ರೆಮಿಡಿ ಇದ್ದರೆ ಮನೇಲೇ ಆರಾಮಾಗಿ ಮಾಡ್ಕೊಳ್ಬೋದು. ಅದರಲ್ಲಿ ಕೆಮಿಕಲ್ಸ್ ಏನು ಮಿಕ್ಸ್ ಮಾಡಿರಲ್ಲ. ಅಂದರೆ ದುಡ್ಡು ಕೊಟ್ಟು ತರಬೇಕು ಅಂಗಡಿಗೆ ಹೋಗಿ ಅನ್ನೋದೇನಿಲ್ಲ, ಆರಾಮಾಗಿ ಮಾಡ್ಕೊಳ್ಬೋದು. ಹಾಗಾಗಿ ಇವಾಗ ನಾನು ಮನೇಲೇ ಫೇಸ್ ಪ್ಯಾಕನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಡ್ರೈ ಫ್ರೂಟ್ಸು ಮತ್ತು ABC ಜ್ಯೂಸು, ಆಮೇಲೆ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ತಿನ್ನಬೇಕು, ಪ್ರೋಟೀನ್ ಅಂಶ ಇರೋದೆಲ್ಲ ಚೆನ್ನಾಗಿ ತಿನ್ನಬೇಕು. ಆ ಥರದನ್ನೆಲ್ಲ ಚೆನ್ನಾಗಿ ತಿನ್ಕೊಂಡು ನಾವು ಆರೋಗ್ಯ ಕಾಪಾಡ್ಕೊಂಡು ಬಂದರೆ ಅದ್ರ ಮೇಲೆ ಒಂದೇ ಥರ ನಾವು ಕ್ರೀಮು ಸೋಪು ಅದೆಲ್ಲ ಅಷ್ಟೇ. ಫೇಸ್ ವಾಶ್ ಯೂಸ್ ಮಾಡಿ, ಸೋಪೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ನಾನು ಫೇಸ್ ವಾಶು ಯೂಸ್ ಮಾಡಿದ್ಮೇಲೆ ಸ್ವಲ್ಪ ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಆಗಿರೋದು. ಇಲ್ಲಾಂದರೆ ಸೋಪ್ ಯೂಸ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಯಾಕಂದರೆ ಅದರಲ್ಲೆಲ್ಲ ಸಿಕ್ಕಾಪಟ್ಟೆ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಸೋಪ್ ಯೂಸ್ ಮಾಡಿದ್ರೆ ಜಾಸ್ತಿನೇ ಆಗೋಗ್ಬಿಡುತ್ತೆ. ಇವಾಗ ನಾನು ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀನಿ. ಅದು ಫೇಸ್ ವಾಶು ನಾನು ತೋರಿಸ್ತೀನಿ ಯಾವ್ದು ಯೂಸ್ ಮಾಡ್ತೀನಿ ಏನು ಎತ್ತ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ನಾನು ಡೀಟೇಲಾಗಿ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈಗ ಸದ್ಯಕ್ಕೆ ಫೇಸ್ ವಾಶ್ ಯೂಸ್ ಮಾಡಿ, ಯಾವುದೇ ಆಗಿರ್ಬೋದು ಫೇಸ್ ವಾಶ್ ಯೂಸ್ ಮಾಡಿ, ನಿಮ್ಮ ಸ್ಕಿನ್ಗೆ ಯಾವುದು ಸೆಟ್ ಆಗುತ್ತೆ ಆ ಫೇಸ್ ವಾಶನ್ನು ಯೂಸ್ ಮಾಡಿಕೊಂಡು ನೀವು ಫೇಸ್ ಪ್ಯಾಕನ್ನು ಹೋಮ್ ರೆಮಿಡಿನ ಮನೇಲೇ ಮಾಡಿಕೊಂಡ್ರೆ ನೀವು ಆರಾಮಾಗಿ ಸ್ಕಿನ್ನನ್ನು ಕಾಪಾಡ್ಕೊಳ್ಬೋದು. ಹೆಲ್ದಿಯಾಗೂ ಇರುತ್ತೆ ಮತ್ತು ಚೆನ್ನಾಗೂ ಕಾಣಿಸುತ್ತೆ ಸ್ಕಿನ್ನು. ಬೇರೆ ಬೇರೆದನ್ನೆಲ್ಲ ಹಚ್ಚಿ ಕೆಮಿಕಲ್ ಇರೋದೆಲ್ಲ ಹಚ್ಚಿ ಮುಖ ಎಲ್ಲ ಹಾಳು ಮಾಡ್ಕೊಬೇಡಿ ಯಾರು ಕೂಡ ಅಷ್ಟೇ. ನಾನು ಅದೇ ಥರ ಮಾಡಿಕೊಂಡು ಮುಖ ಎಲ್ಲ ಹಾಳು ಮಾಡ್ಕೊಂಡಿದ್ದು. ಪಿಗ್ಮೆಂಟೇಷನ್ ಒಂದು ಸಲ ಆಯಿತು ಆಗೋದಕ್ಕೆ ಬಿಟ್ಬಿಡಿ, ಅದು ಎಷ್ಟು ದಿನ ಇರುತ್ತೆ ಅಷ್ಟು ದಿನ ಇದ್ದು ಅದಾಗ ಅದೇ ತನ್ನ ಪಾಡೋಕ್ಕೆ ತಾನು ಹೋಗ್ಬಿಡುತ್ತೆ. ಅದಚ್ಚಿ ಇದಚ್ಚಿ ಜಾಸ್ತಿ ಪ್ರೆಸರ್ ಕೊಡಬೇಡಿ ಸ್ಕಿನ್ನಿಗೆ. ನಾನು ಮಾಡ್ಕೊಂಡಿದ್ದು ಅದೇ ಥರನೇ. ಈಗ ಸ್ವಲ್ಪ ಪರವಾಗಿಲ್ಲ, ಕಡಿಮೆ ಆಗಿಬಿಟ್ಟಿದೆ. ಫೇಸ್ ವಾಶೇ ಯೂಸ್ ಮಾಡ್ತಾಯಿದ್ದೀನಿ ನಾನು, ಅಷ್ಟೊಂದೇನು ಕಾಣಿಸಲ್ಲ, ನೋಡ್ತಾ ಇದ್ದೀರಾ. ಇವತ್ತು ನಾನು ಮುಖನೂ ತೊಳಿದಂಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಆದರೂ ಕಾಣಿಸ್ತಾ ಇಲ್ಲ ಪಿಗ್ಮೆಂಟೇಷನ್ ಅಷ್ಟೊಂದು. ಇನ್ನೊಂದ್ಸಲ ಮುಖ ತೊಳೆದಾಗ ಯಾವಾಗಾದರೂ ನಾನು ಪಿಗ್ಮೆಂಟೇಷನ್ ಯಾವ ಥರ ಇದೆ, ಯಾವ ರೀತಿ ಇದೆ, ಎಷ್ಟು ಕಡಿಮೆ ಆಗಿದೆ ಎಲ್ಲ ತೋರಿಸ್ತೀನಿ. ಈಗ ಸದ್ಯಕ್ಕೆ ನಾನು ಹೇಳೋ ಹೋಮ್ ರೆಮಿಡಿನ ಮನೇಲಿ ಯೂಸ್ ಮಾಡ್ಕೊಳ್ಳಿ, ನೀವು ಆರಾಮಾಗಿ 100% ವರ್ಕ್ ಆಗುತ್ತೆ. ಮೊದಲೆಲ್ಲ ನಾನು ಹಚ್ತಾ ಇದ್ದಿದ್ದು ಅದನ್ನೇ, ಇವಾಗ ಬಿಟ್ಟಿದ್ದೀನಿ ಅಷ್ಟೇ. ಪಿಗ್ಮೆಂಟೇಷನ್ ಆದಮೇಲೆ ಸ್ವಲ್ಪ ಬೇಜಾರಾಯಿತು, ಹಾಗಾಗಿ ಎಲ್ಲ ಬಿಟ್ಟಾಕ್ಬಿಟ್ಟಿದ್ದೆ ನಾನು, ಏನೂ ಹಚ್ತಾ ಇರಲಿಲ್ಲ ಜಾಸ್ತಿ. ಈ ಇಂಗ್ಲೀಷ್ ಮೆಡಿಷನ್ನ ಯೂಸ್ ಮಾಡಿ 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 ಜಾಸ್ತಿ ಆಗೋಗ್ಬಿಟ್ಟಿತ್ತು ನನಗೆ ಫೇಸ್ ಮೇಲೆ. ಹಾಗಾಗಿ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಆಗಲೇ ತುಂಬ ದಿನಗಳಾಯಿತು, ಒಂದು 6 ತಿಂಗಳು 7 ತಿಂಗಳೇ ಆಗೋಯಿತು, ಏನೂ ಹಚ್ತಾ ಇಲ್ಲ. ಫೇಸ್ ವಾಶ್ ಬಿಟ್ಟು ಏನೂ ಹಚ್ತಾ ಇಲ್ಲ. ಅದೇ ಡೌನ್ ಆಗ್ತಾಯಿದೆ ನೋಡಿ, ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಹಾಗಾಗಿ ಪಿಗ್ಮೆಂಟೇಷನ್ ಇರೋರು ಯಾರೇ ಆಗಿರ್ಬೋದು ಜಾಸ್ತಿ ಕೆಮಿಕಲ್ಸ್ ಇರೋದನ್ನ ಏನೂ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲಿಂದ ಯಾವ್ದು ಅಪ್ಲೈ ಮಾಡ್ತಿದ್ರಿ, ಏನು ಯೂಸ್ ಮಾಡ್ತಿದ್ರಿ, ಸೋಪೇ ಆಗಲಿ ಫೇಸ್ ವಾಶೇ ಆಗಲಿ
ಮತ್ತು ಕ್ರೀಮ್ಗಳೇ ಆಗಲಿ ಏನು ಯೂಸ್ ಮಾಡ್ತಿದ್ರೆ ಅದನ್ನೇ ಯೂಸ್ ಮಾಡಿ. ನಿಮ್ಮ ಸ್ಕಿನ್ಗೆ ಕರೆಕ್ಟಾಗಿ ಸೆಟ್ ಆಗಿರುತ್ತದು. ಪಿಗ್ಮೆಂಟೇಷನ್ಗೆ ಮಾತ್ರ ಯಾವುದೇ ಕ್ರೀಮು ಹಚ್ಚಬೇಡಿ, ಕೆಮಿಕಲ್ ಇರೋದನ್ನ ಹೋಮ್ ರೆಮಿಡಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಸ್ಕಿನ್ನು. ಅದು ಇದು ಹಚ್ಚಿ ಮುಖ ಹಾಳಾಗುತ್ತೆ. ಹಂಗೆ ಹಚ್ಕೊಂಡು ಬರ್ತಾ ಇದ್ದರೆ ಅದಾಗದೇ ಕಡಿಮೆ ಆಗಿಬಿಡುತ್ತೆ. ಆಮೇಲೆ ಫೇಸ್ ವಾಶು ಜಾಸ್ತಿ ಯೂಸ್ ಮಾಡಿ, ಸೋಪ್ ಯೂಸ್ ಮಾಡಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೋಪ್ ಬಿಟ್ಟು ಫೇಸ್ ವಾಶೇ ಯೂಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ನನಗೆ. ಅಂದರೆ ನಿಮ್ಮ ಸ್ಕಿನ್ಗೆ ಶೂಟ್ ಆಗುವಂಥದ್ದು ನೀವು ಅಷ್ಟೇ ಯೂಸ್ ಮಾಡಬೇಕಾಗುತ್ತೆ, ಬೇರೆ ಬೇರೆದೆಲ್ಲ ಯೂಸ್ ಮಾಡಬೇಡಿ. ಚೆನ್ನಾಗಿರೋದಿದೆ, ಇವಾಗ ಮಾಮಾರ್ತ್ ಇದೆ ಮತ್ತು ಒರಿಫ್ಲೇಮ್ ಇದೆ. ಕೆಲವು ಸ್ಕಿನ್ಗಳಿಗೆ ಸೆಟ್ ಆಗಲ್ಲ ಕೆಲವು ಕ್ರೀಮ್ಗಳು, ಆ ರೀತಿ ಇರುತ್ತೆ. ನೋಡಿಕೊಂಡು ನೀವು ಯಾವ ಸೆಟ್ ಆಗುತ್ತೆ ನೋಡ್ಕೊಂಡು ನೀವು ತಗೋಬೇಕಾಗುತ್ತೆ. ನನ್ನ ಸ್ಕಿನ್ಗೆ ಒರಿಫ್ಲೇಮ್ ಸೆಟ್ ಆಗಿದೆ, ಹಾಗಾಗಿ ಅದೇ ಫೇಸ್ ವಾಶೇ ಹಚ್ತಾ ಇರೋದು ಈಗಲೂ ಕೂಡ. ಆಮೇಲೆ ಬ್ರೈಟ್ನೆಸ್ಸು ಅಷ್ಟೇ ಚೆನ್ನಾಗಿದೆ. ನನಗೆ ಈ ಪಿಗ್ಮೆಂಟೇಷನ್ ಒಂದು ಕಡಿಮೆ ಆಗ್ತಾಯಿದೆ ಇವಾಗ. ಅದಿಲ್ಲ ಅಂದರೆ ನನ್ನ ಸ್ಕಿನ್ನೇ ಆಗಲಿ ಫೇಸೇ ಆಗಲಿ ಕ್ಲಿಯರಾಗಿ ಕಾಣಿಸುತ್ತೆ. ಬನ್ನಿ ಇವಾಗ ಹೋಮ್ ರೆಮಿಡಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹಾಗೆ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಬನ್ನಿ. ಈಗ ಸ್ವಲ್ಪ ಹಾಲಿನ ಕೆನೆನ ತೊಗೊಂಡಿದ್ದೀನಿ ನಾನು. ಹಾಲು ಕಾಯಿಸ್ಬಿಟ್ಟು ಮೇಲೆ ಬರುತ್ತಲ್ಲ ಕೆನೆ, ಆ ಥರ ತೊಗೋಬೇಕಾಗುತ್ತೆ ನೀವು. ಸ್ವಲ್ಪನೇ ಸಾಕು, ನಿಮ್ಮ ಫೇಸಿಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಈಗ ಸ್ವಲ್ಪ ಕಡಲೆ ಹಿಟ್ಟನ್ನು ತೊಗೊಳ್ಳೋಣ. ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಒಂದು ಚಿಟಿಕೆ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಸ್ತೂರಿ ಅರಿಶಿನ ಕೂಡ ಹಾಕೋಬೋದು, ಈ ಅರಿಶಿನ ಕೂಡ ಹಾಕೋಬೋದು, ಯಾವುದಾದ್ರೂ ಸರಿಯೇ. ಅಂದರೆ ಪ್ಯೂರಾಗಿರ್ಬೇಕಷ್ಟೇ, ಜಾಸ್ತಿ ದಿನ ಆಗಿರಬಾರ್ದು. ಇದಕ್ಕೆ ಇವಾಗ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಸ್ವಲ್ಪ ತೊಗೊಳ್ಳೋಣ, ಸ್ವಲ್ಪ ಸಾಕಷ್ಟು. ಇಷ್ಟೂ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಇದು ಗಟ್ಟಿ ಆಗ್ತಾಯಿದೆ, ಸ್ವಲ್ಪ ನೀರು ಹಾಕ್ಕೊಳ್ಬೋದು. ನೋಡಿ, ಈಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಗಟ್ಟಿಯಾಗಿದೆ, ಸಾಕು. ನೋಡಿ, ಸ್ವಲ್ಪ ತೆಳ್ಳಗಾಯ್ತು. ಈಗ ಕಾಣಿಸ್ತಾ ಇದೆ ಅನ್ಕೋತೀನಿ. ಇದನ್ನು ಈಗ ನಾನು ಫೇಸ್ ಮೇಲೆ ಅಪ್ಲೈ ಮಾಡ್ತಿಲ್ಲ, ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಪಿಗ್ಮೆಂಟೇಷನ್ ಇರೋರು ಇದು ಹಚ್ಚಂಗಿಲ್ಲ, ಅದಕ್ಕೋಸ್ಕರ. ನೋಡಿ, ನೀಟಾಗಿ ಕಲಿಸ್ಕೊಂಡಿದ್ದಾಯ್ತು. ಈಗ ಇದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ. ಈಗ ನೋಡಿ, ಈಗ ಈ ಥರ ಆಗಿದೆ. ಈಗ ಅಪ್ಲೈ ಮಾಡ್ತೀನಿ. ಈ ರೀತಿ ಮಸಾಜ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಕೆನೆ ಹಾಕ್ಕೊಂಡು ಕೂಡ ನೀವು ಮಾಡ್ಕೊಳ್ಬೋದು, ಇಲ್ಲ ಇನ್ನೊಂದು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಬೋದು. ನೋಡಿ, ಈ ಥರ ಮಸಾಜ್ ಮಾಡಬೇಕು. ಇದನ್ನು ಒಂದು 2 ನಿಮಿಷ ಅಥವಾ ಒಂದು 10 ನಿಮಿಷ ಇಟ್ಕೊಂಡು ಆಮೇಲೆ ತೊಳೆದು ಬಿಡಬೇಕು. ನೋಡಿ, ಈಗ ತೊಳೆದಿದ್ದೀನಿ. 2 ಕೈಗೂ ಡಿಫ್ರೆನ್ಸ್ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಕೈಗೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಿಮಗೆ. ಆರಾಮಾಗಿ ಯೂಸ್ ಮಾಡ್ಬೋದು, ಮನೆಯಲ್ಲೇ ಇರುತ್ತೆ ಇಂಗ್ರೀಡಿಯೆಂಟ್ಸ್ ಎಲ್ಲ, ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.